ಶ್ರೀರಾಮಚಂದ್ರ, 10 ತಲೆ ಇರುವಂಥ ರಾವಣ, ಸಂಜೀವನಿ ಪರ್ವತವನ್ನು ಹೊತ್ತು ಬಂದಂಥ ಆಂಜನೇಯ, ಶೂರ್ಪನಖಿ, ಸೀತಾಮಾತೆ ಇವರೆಲ್ಲ ನಿಜವಾಗ್ಲೂ ಇದ್ರ ಅಥವಾ ರಾಮಾಯಣ ಕಟ್ಟುಕತೆನಾ? ಓಕೆ, ನೋ ವರೀಸ್. ಈ ವಿಡಿಯೋನಲ್ಲಿ ಒಂದು 5 ಎವಿಡೆನ್ಸಸ್ನ ಶೇರ್ ಮಾಡ್ತೀನಿ. ಅದಲ್ಲೇ ಗೊತ್ತಾಗತ್ತೆ ರಾಮಾಯಣ ಅನ್ನೋದು ನಿಜವಾಗ್ಲೂ ನಡೆದಿದ್ದ ಅಥವಾ ಕಟ್ಟುಕತೆ ಮಾತ್ರನಾ ಅಂತ. ಎವಿಡೆನ್ಸ್ ನಂಬರ್ 5, ಅಶೋಕ ವಾಟಿಕ ಮತ್ತು ಲಂಕೆಯ ಕಪ್ಪು ಮಣ್ಣು. ಸೀತೆಯನ್ನು ಅಪಹರಿಸಿದಂಥ ರಾವಣ ಅವನ ಪುಷ್ಪಕ ವಿಮಾನದಲ್ಲಿ ಲಂಕೆಯಲ್ಲಿರೋ ಅಶೋಕ್ ವಾಟಿಕಾಗೆ ಕರ್ಕೊಂಬಂದು 11 ತಿಂಗಳು 14 ದಿನ ಸೆರೆಯಲ್ಲಿಟ್ಟಿರ್ತಾನೆ. ಶ್ರೀಲಂಕಾದಲ್ಲಿ ನುವಾರ ಇಲಿಯಾ ಅನ್ನೋ ಜಾಗದಲ್ಲಿ ಇವತ್ತಿಗೂ ಸೀತಾಮಾತೆ ಇದ್ದಂಥ ಅಶೋಕ್ ವಾಟಿಕ ಇದೆ. ಆಶ್ಚರ್ಯ ಅಲ್ವಾ? ತ್ರೇತಾಯುಗದಲ್ಲಿ ಇದ್ದಂಥ ಅಶೋಕ್ ವಾಟಿಕ ಈ ಕಲಿಯುಗದಲ್ಲೂ ಇದೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದೊಳ್ಳೆ ಎವಿಡೆನ್ಸ್ ಇನ್ನೇನು ಬೇಕಾಗಿದೆ. ಅಷ್ಟೇ ಅಲ್ಲ, ಇನ್ನೊಂದು ಎವಿಡೆನ್ಸು ಶ್ರೀಲಂಕಾದ ಮಣ್ಣಿನಲ್ಲೂ ನೋಡೋಕ್ಕೆ ಸಿಗತ್ತೆ. ಆಂಜನೇಯ ಸೀತಾಮಾತೆನ ಯಾವಾಗ ವಾಪಸ್ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಾಗ ಲಂಕೆನ ಬೆಂಕಿಲಿ ಸುಟ್ಟಿದ್ರು, ಅದು ಅವ್ರ ಬಾಲ್ದಿಂದ. ಇವತ್ತಿಗೂ ಅಷ್ಟೇ ರಾವಣನ ಪ್ಯಾಲೇಸ್ ಎಲ್ಲಿತ್ತೋ ಅಲ್ಲಿ ಮಣ್ಣು ಕಪ್ಪಾಗಿರೋದನ್ನ ವಿಟ್ನೆಸ್ ಮಾಡ್ಬೋದು. ಆ್ಯಕ್ಚುಲಾಗಿ ಹೇಳ್ಬೇಕಂತ ಹೇಳಿದ್ರೆ ಮಣ್ಣು ಯಾವಾಗ ಕಪ್ಪಾಗತ್ತೆ ಅಂದರೆ ಸಾವಿರಾರು ವರ್ಷಗಳಿಂದ ಅಲ್ಲಿನ ಮಣ್ಣು ಆರ್ಗ್ಯಾನಿಕಲಿ ಡಿಕೆ ಆದಾಗ ಮತ್ತು ಅಲ್ಲಿನ ಟೆಂಪ್ರೇಚರ್ ಕಂಡೀಷನ್ ಹೈ ಇದ್ದಾಗ ಮಾತ್ರ. ಸೊ ಆಂಜನೇಯ ರಾವಣನ ಲಂಕೆ ಸುಟ್ಟಿದ್ದಾನೆ ಅಂತ ಹೇಳೋದ್ರಲ್ಲಿ ಸುಳ್ಳೇನಿಲ್ಲ ಅನ್ಸತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಎವಿಡೆನ್ಸ್ 4, ಆಂಜನೇಯನ ಹೆಜ್ಜೆ ಗುರುತು. ಆಂಜನೇಯನಿಗೆ ಆಕಾರದಲ್ಲಿ ತುಂಬ ಚಿಕ್ಕದಾಗಿ ಮತ್ತು ಆಕಾರದಲ್ಲಿ ತುಂಬ ದೊಡ್ಡದಾಗಿ ಬದಲಾಗುವಂಥ ಶಕ್ತಿ ಇದೆ ಮತ್ತು ಆಕಾಶದಲ್ಲಿ ಆರುವಂಥ ಶಕ್ತಿ ಕೂಡ ವರವಾಗಿ ಸಿಕ್ಕಿತ್ತು. ಶ್ರೀರಾಮನ ಆದೇಶದಂತೆ ಸೀತಾಮಾತೆನ ಹುಡುಕಕ್ಕೆ ಅಂತ ಹೊರಟಾಗ ಆಂಜನೇಯ ಅವನ ವಿಶಾಲವಾದ ರೂಪನ ಧರಿಸಿದ್ದ. ಆಂಜನೇಯ ಲಂಕಾದ ಸಮುದ್ರ ತೀರವನ್ನು ತಲುಪೋಕೆ ತುಂಬ ವೇಗವಾಗಿ ಹಾರ್ತಾನೆ. ಅವರ ವಿಶಾಲ ರೂಪ ಯಾವ ಥರ ದೊಡ್ಡದಾಗಿರುತ್ತೆ ಅಂತ ಹೇಳಿದ್ರೆ ಅವ್ರು ಆರೋ ಟೈಮಲ್ಲಿ ಆ ಫೋರ್ಸಿಗೆ ಅವ್ರ ಹೆಜ್ಜೆ ಗುರುತು ಆ ನೆಲದ ಮೇಲೆ ಬೀಳ್ತಾ ಇರುತ್ತೆ. ಅದಕ್ಕೆ ಮೇನ್ ಪ್ರೂಫ್ ಅಶೋಕ ವಾಟಿಕದಲ್ಲಿರುವಂಥ ವಿಭಿನ್ನ ಪ್ರಕಾರದ ಹೆಜ್ಜೆ ಗುರುತುಗಳು. ಬರೀ ಅಲ್ಲೇ ಮಾತ್ರ ಅಲ್ಲ, ಏಷ್ಯಾದಲ್ಲಿ ತುಂಬ ಕಡೆ ಆ ಥರ ಹೆಜ್ಜೆ ಗುರುತುಗಳು ನೋಡೋಕ್ಕೆ ಸಿಗುತ್ತೆ. ಮತ್ತು ಆಂಧ್ರನಲ್ಲಿರೋ ಲೇಪಾಕ್ಷಿ ಅನ್ನೋ ಜಾಗದಲ್ಲೂ ನೀವು ಅದನ್ನು ನೋಡ್ಬೋದು. ಎವಿಡೆನ್ಸ್ 3, ರಾಮೇಶ್ವರಂನ ಸಮುದ್ರದಲ್ಲಿ ತೇಲ್ತಿರೋವಂಥ ಕಲ್ಲುಗಳು. ನಾನು ಯಾವಾಗ ರಾಮಾಯಣ ಕೇಳ್ತಾ ಇದ್ನೋ ನನ್ನ ತಲೆಯಲ್ಲಿ ಬರ್ತಾ ಇದ್ದಂಥ ಫಸ್ಟ್ ಕ್ವಶನ್ ಯಾವ್ದು ಗೊತ್ತಾ? ಶ್ರೀರಾಮನಾಮ ಬರೆದಂಥ ಕಲ್ಲು ತೇಲೋಕ್ಕೆ ಸಾಧ್ಯನಾ ಅಂತ. ಯೂಶಲಿ ಯಾವುದೇ ಕಲ್ಲನ್ನ ನೀರಿಗೆ ಹಾಕಿದ್ರೂ ಮುಳುಗುತ್ತೆ. ಬಟ್ ರಾಮನಾಮ ಬರೆದಿರೋಂಥ ಕಲ್ಲು ಯಾಕೆ ಮುಳುಗಲ್ಲ? ವೆಲ್, ಕರ್ನಾಟಕದಿಂದ ಸುಮಾರು 500 ಕಿಲೋಮೀಟರ್ ದೂರದಲ್ಲಿ ರಾಮೇಶ್ವರಂ ಅನ್ನೋ ಪುಣ್ಯ ಸ್ಥಳ ಇದೆ. ರಾಮಾಯಣದ ಪ್ರಕಾರ ರಾಮನ ಜೊತೆ ಬಂದಂಥ ವಾನರ ಸೇನೆ ಅಲ್ಲಿದ್ದಂಥ ಕಲ್ಲುಗಳ ಮೇಲೆ ಶ್ರೀರಾಮ ಅಂತ ಬರೆದು ಸಮುದ್ರಕ್ಕೆ ಹಾಕಿದಾಗ ಎಲ್ಲ ತೇಲಕ್ಕೆ ಶುರು ಆಗುತ್ತೆ. ಈ ಎಲ್ಲ ಕಲ್ಲುಗಳಿಂದ ರಾಮ್ ಸೇತು ಅನ್ನೋ ಬ್ರಿಡ್ಜ್ನ ತಯಾರಿ ಮಾಡಿ ಶ್ರೀರಾಮ ಅವನ ಸೇನೆ ಜೊತೆಗೆ ಲಂಕೆಗೆ ಹೊರಡ್ತಾನೆ. ಇವತ್ತಿಗೂ ಅಷ್ಟೇ ರಾಮೇಶ್ವರಂನ ಕೋಸ್ಟಲ್ ರೀಜನ್ಸಲ್ಲಿ ಈ ಕಲ್ಲುಗಳನ್ನ ನೀವು ನೋಡ್ಬೋದು. ಸೈಂಟಿಸ್ಟ್ಗಳ ಪ್ರಕಾರ ಈ ಕಲ್ಲನ್ನ ಪ್ಯೂಮಿಕ್ ರಾಕ್ ಅಂತ ಕರೀತಾರೆ ಮತ್ತು ಅದು ಕೇವಲ ವಾಲ್ಕನಿಕ್ ಎರಪ್ಷನಿಂದ ಸಿಗೋವಂಥ ಕಲ್ಲುಗಳು. ಮತ್ತು ಅಂತರ್ಗತವಾಗಿ ಆ ಎರಪ್ಷನಲ್ಲಿ ಸಿಗೋವಂಥ ಕಲ್ಲುಗಳು ಸಮುದ್ರದ ಮೇಲೆ ಅಥವಾ ಯಾವುದೇ ನೀರುಗಳ ಮೇಲೆ ತೇಲುವಂಥ ಸಾಧ್ಯತೆ ಇದೆ ಅಂತ ರಿಸರ್ಚ್ಗಳು ಹೇಳುತ್ತೆ. ಬಟ್ ರಾಮೇಶ್ವರಂ ಸುತ್ತಮುತ್ತ ವಾಲ್ಕನಿಕ್ ಎರಪ್ಷನ್ ಆಗಿರೋವಂಥ ಎವಿಡೆನ್ಸೇ ಇಲ್ಲ. ಯಾವುದೇ ಎರಪ್ಷನ್ ಆಗಿಲ್ಲ ಅಂತ ಹೇಳಿದ್ರು ಕಲ್ಲುಗಳು ನೀರ್ ಮೇಲೆ ತೇಲ್ತಾರೆ, ಅದು ಸ್ಟ್ರೇಂಜ್ ಅಲ್ವಾ? ಲಾಜಿಕಲಿ ಇಂಪಾಸಿಬಲ್ ಅಲ್ವಾ ಇದು? ಬಟ್ ನಿಮ್ಗೇನು ಅನ್ಸುತ್ತೆ, ಇದ್ರಲ್ಲಿ ಏನಾದರೂ ಲಾಜಿಕ್ ಅಡಗಿದೆಯಾ ಇಲ್ವಾ ಶ್ರೀರಾಮನ ಹೆಸರನ್ನು ಮ್ಯಾಜಿಕ್ ಅಡಗಿದೆಯಾ ಅಂತ? ಇಷ್ಟೋ ತನಕ ನಾನು ಅಲ್ಲಿ ತೇಲ್ತಿದ್ದಂಥ ಕಲ್ಲುಗಳ ಬಗ್ಗೆ ಮಾತಾಡಿದೆ. ಅದರಿಂದ ಕಟ್ಟಿರೋಂಥ ಬ್ರಿಡ್ಜ್ ಬಗ್ಗೆ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಎವಿಡೆನ್ಸ್ 2, ರಾಮ್ ಸೇತು ಬ್ರಿಡ್ಜ್. ನಾಸಾ ರಾಮ್ ಸೇತು ಬಗ್ಗೆ ಒಂದು ಎವಿಡೆನ್ಸ್ ಕೊಡ್ತಾರೆ. ನಾಸಾ ಶಟಲ್ ಒಂದು ಮಿಸ್ಟೀರಿಯಸ್ ಬ್ರಿಡ್ಜ್ನ ಫೋಟೋ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಇಂಡಿಯಾದಿಂದ ಶ್ರೀಲಂಕಾಗೆ ಕನೆಕ್ಟ್ ಆಗ್ತಾ ಇರೋಂಥ ಒಂದು ಬ್ರಿಡ್ಜ್ ಕಂಡು ಬರುತ್ತೆ. ಆ ಇಮೇಜ್ನ ಅಕಾರ್ಡಿಂಗ್ ಆ ಬ್ರಿಡ್ಜು 30 ಕಿಲೋಮೀಟರ್ ಇದೆ. ಬಟ್ ನಾಸಾದವ್ರು ಹೇಳಿದ್ದೇನಂತ ಹೇಳಿದ್ರೆ ಬ್ರಿಡ್ಜ್ನ ಕಂಪೋಸಿಷನ್ ಮತ್ತು ಕರ್ವೇಷನ್ ಫಿಸಿಕ್ಸ್ ಮತ್ತು ಸೈನ್ಸ್ ಲಾನ ಅಗೇನ್ಸ್ಟ್ ಆಗಿದೆ ಅಂತ ಹೇಳ್ತಾರೆ. ಇನ್ ಕೇಸ್ ನೀವು ಗೂಗಲ್ ಮ್ಯಾಪ್ ಸ್ಯಾಟಲೈಟ್ ಫಂಕ್ಷನ್ ಅಥವಾ ಗೂಗಲ್ ಅರ್ತ್ ಹೆಲ್ಪಿಂದ ಮ್ಯಾಪ್ನ ಸ್ಟ್ರೆಚ್ ಮಾಡಿ ನೋಡಿದ್ರೆ ಈ ಎವಿಡೆನ್ಸ್ ನೋಡೋಕ್ಕೆ ಸಿಗುತ್ತೆ. ಎವಿಡೆನ್ಸ್ ನಂಬರ್ 1, ರಾವಣನ ದೇವಸ್ಥಾನ. ರಾಮ ಮಂದಿರದ ಬಗ್ಗೆ ಎಲ್ಲರಿಗೂ ಗೊತ್ತು, ಬಟ್ ರಾವಣನ ದೇವಸ್ಥಾನ ಇದೆ ಅಂತ ಯಾರನ್ನ ಕೇಳಿದ್ದೀರಾ? ಒಳ್ಳೇದು ಯಾವತ್ತು ಕೆಟ್ಟದನ್ನ ಗೆದ್ದೆ ಗೆಲ್ಲತ್ತೆ ಅಂತ ಶ್ರೀರಾಮ ರಾವಣನ ಸಂಹಾರ ಮಾಡಿ ಒಂದು ಉದಾಹರಣೆನ ರೂಪಿಸಿದ್ರು. ಆದರೆ ಇಂಡಿಯಾದ ಹಲವಾರು ಸ್ಟೇಟ್ಸಲ್ಲಿ ರಾವಣನ ಪೂಜಿಸ್ತಾರೆ. ಯಾಕಂದ್ರೆ ರಾವಣ ಋಷಿಪುತ್ರನಾಗಿದ್ದ ಮತ್ತೆ ವಿದ್ವಾಂಸ ಬ್ರಾಹ್ಮಣನಾಗಿದ್ದ. ಶಿವನ ಕಠಿಣ ತಪಸ್ಯೆಗಳನ್ನ ಮಾಡಿ ಅತಿ ಹೆಚ್ಚು ವರಗಳನ್ನ ಪಡೆದಿದ್ದ ಮತ್ತೆ ಶಾಸ್ತ್ರಗಳ ಮೇಲೆ ಸಂಪೂರ್ಣ ಜ್ಞಾನ ಇತ್ತು. ಈ ಒಂದು ಒಳ್ಳೆತನದಿಂದ ರಾವಣನ ಹಲವಾರು ಕಡೆ ಇವತ್ತಿಗೂ ಪೂಜಿಸ್ತಾರೆ. ರಾವಣ ಉತ್ತರ ಪ್ರದೇಶನ ಬಿಸ್ರಾಕ್ ಅನ್ನೋ ಜಾಗದಲ್ಲಿ ಜನಿಸಿದ್ದು. ಅಲ್ಲಿನ ಜನ ನವರಾತ್ರಿ ಮುಗಿದ ನಂತರ ಯಜ್ಞ ಮಾಡ್ತಾರೆ ಮತ್ತೆ ದಸರಾದ ಸಮಯದಲ್ಲಿ ಈ ರಾವಣನ ಬಿದ್ರು ಬೊಂಬೆ ಏನಿರುತ್ತೆ ಅದನ್ನ ಸುಡೋ ಬದಲು ಅದಕ್ಕೆ ಶ್ರದ್ಧಾಂಜಲಿ ಅರ್ಪಿಸ್ತಾರೆ. ಮತ್ತೆ ಉತ್ತರ ಪ್ರದೇಶನ ಇನ್ನೊಂದು ಜಾಗದಲ್ಲಿ ರಾವಣನ ದೇವಸ್ಥಾನ ಇದೆ. ಆ ದೇವಸ್ಥಾನ ವರ್ಷಕ್ಕೆ ಒಂದೇ ಸಲ ತೆಗೆಯೋದು. ಅವ್ರ ನಂಬಿಕೆ ಏನಂತ ಹೇಳಿದ್ರೆ ರಾವಣ ಹುಟ್ಟಿದ್ದು ದಸರಾ ಅನ್ನೋ ತಿಥಿನಲ್ಲಿ ಮತ್ತೆ ಸಂಹಾರ ಆಗಿದ್ದು ದಸರಾ ತಿಥಿಯಲ್ಲೇ ಅಂತ. ಮತ್ತೆ ಅದೇ ತಿಥಿಯಲ್ಲೇ ರಾವಣನ ಪೂಜೆ ಮಾಡ್ತಾರೆ. ಸಾಯಂಕಾಲ ಆಗಿದ ತಕ್ಷಣ ರಾವಣನ ಬಿದ್ರು ಬೊಂಬೆನ ಸುಡ್ತಾರೆ.
ಸುಟ್ಟ ನಂತರ ದೇವಸ್ಥಾನನ ಅಲ್ಲಿಗೆ ಕ್ಲೋಸ್ ಮಾಡಿ ಇನ್ನು ಮುಂದಿನ ವರ್ಷ ದಸರಾಗೆ ದೇವಸ್ಥಾನ ತಿರ್ಗಾ ಓಪನ್ ಮಾಡ್ತಾರೆ. ಮತ್ತು ರಾವಣನ್ ಟೆಂಪಲ್ಲು ರಾಜಸ್ಥಾನ್, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್ ಅಂತ ತುಂಬ ಕಡೆ ಇದೆ. ಮತ್ತು ರಾವಣನ ಪೂಜಿಸೋದು ಅವ್ನು ಒಳ್ಳೆತನಕ್ಕೆ ಮಾತ್ರ. ಇವತ್ತಿನ ವಿಡಿಯೋನಲ್ಲಿ ಇಷ್ಟೇ. ರಾಮಾಯಣ ಕಟ್ಟುಕತೆನ ಅಥವಾ ನಿಜವಾಗ್ಲೂ ನಡೆದಿದ್ದ ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಬಟ್ ರಾಮಾಯಣದಿಂದ ಕಲಿಯೋಂಥದ್ದು ತುಂಬ ಇದೆ. ಸ್ಟೇ ಟ್ಯೂನ್ಡ್.